ಪ್ರಶಾಂತ್, ಏನೇ ಆದರೂ ಇವತ್ತೇನೋ ಫೈನಲ್ ಡಿಸಿಷನ್ ಅನೌನ್ಸ್ ಆಗಿಬಿಡುತ್ತೆ ಅನ್ನೋ ಸಿಚುವೇಶನ್ ಏನಿಲ್ಲ ಅಲ್ವಾ? ಐ ಡೋಂಟ್ ಥಿಂಕ್ ಸೊ. ಎಸ್, ನಾವು ಆಗೋದು ಇಲ್ಲ. ಯಾವತ್ತಿಗೂ ಈ ರೀತಿಯ ಸಭೆಗಳಲ್ಲಿ ಹೊರಗಡೆ ಬಂದು ಒಂದು ಡಿಸಿಷನನ್ನು ಅನೌನ್ಸ್ ಮಾಡಿಬಿಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕುತೂಹಲದಲ್ಲಿ ನಾವಿರ್ತೀವಿ. ಈ ರೀತಿಯ ಸುದೀರ್ಘ ಸಭೆ ನಡೀತಾ ಇರೋದನ್ನು ನೋಡಿದಾಗ ಹೈಕಮಾಂಡ್ ತಕ್ಷಣಕ್ಕೆ ಒಂದೇನೋ ನಿರ್ಧಾರ ತೆಗೆದುಕೊಂಡು ನಾಳೆ ಅದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಆ ವಾತಾವರಣವೂ ಕೂಡ ಕಾಣ್ತಾ ಇಲ್ಲ ಅಜಿತ್. ಯಾಕಂದರೆ ಎಲ್ಲವೂ ಇದು ಯಾಕಂದರೆ ಇಬ್ಬರು ಇಷ್ಟು ಹಾರ್ಡ್ ನೆಗೋಷಿಯೇಟರ್ಸ್ ಮತ್ತು ಬಾರ್ಗೇನರ್ಸ್ ಇದ್ದಾರೆ. ತಮ್ಮ ಪೊಸಿಷನ್ಸ್ಗಳಿಂದ ಸುಲಭವಾಗಿ ಕೆಳಗಿಳಿಯೋರಲ್ಲ ಇಬ್ಬರು. ಹೌದು ಹೌದು. ಸೊ ನೀವು ಏನೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅದು ಸಿಂಕಿನ್ ಆಗಲಿಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಕರೆಕ್ಟ್. ಯಾಕೆ ನನಗನ್ಸುತ್ತೆ, ಈಗ ಒಂದು ವೇಳೆ ಏನು ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇರುವಂತೆ ನಮಗೆ ಪಾಸಿಟಿವ್ ಇದೆ ಅಂತ ಹೇಳ್ತಾರೆ. ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರು ಹೇಳೋದೇನು ಹೇಳಿ? ಹೌದು, ಗೊತ್ತಿಲ್ಲ ಒಳಗಡೆ ಏನು ನಡೀತಾ ಇದೆ, ನಮಗಂತೂ ಪಾಸಿಟಿವ್ ಇದೆ ಅಂತ. ಸರಿಯಪ್ಪ, ಅವ್ರು ಪಾಸಿಟಿವ್ ಅಂತಲೇ ಒಂದು ಕ್ಷಣ ಯೋಚನೆ ಮಾಡೋಣ. ಅವ್ರಿಗೆ ಪಾಸಿಟಿವ್ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾಳೆನೇ ಆಗಿಬಿಡ್ತಾರ? ಯಾವತ್ತೂ ನೆಗೋಷಿಯೇಷನ್ಸ್ ಹೆಂಗೆ ನಡೆದೀವಿ ನಾವು ನೋಡ್ಕೋತೀವಿ. ಇಲ್ಲಿರ್ತಾರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಹೌದು. ಇಲ್ಲ, ಬಿಟ್ಕೊಡ್ಲೇಬೇಕಾಗತ್ತೆ ಅಂದಾಗ ಸರಿ 6 ತಿಂಗಳ ಟೈಮು, ಇಲ್ಲ 1 ವರ್ಷ ಮೊದಲು ಶುರು ಮಾಡ್ತಾರೆ, 6 ತಿಂಗಳ ಟೈಮು, 3 ತಿಂಗಳ ಟೈಮು, ಗ್ರೇಸ್ಫುಲ್ ಎಕ್ಸಿಟ್ಟು. ಹೌದು. ಸೊ ಈ ಹಂತದವರೆಗೆ ಬರಬೇಕಾದ್ರೆ, ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಒಂದು ಇಲ್ಲಪ್ಪ, ಸಿದ್ದರಾಮಯ್ಯನವರೇ 28ರವರೆಗೆ ಮುಂದುವರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಏನು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಇಬ್ಬರಲ್ಲೂ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ. ಅದನ್ನು ಡಿ ಕೆ ಶಿವಕುಮಾರ್ಗೆ ಒಪ್ಪಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಏನು ಆಫರ್ ಕೊಡ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಯಲ್ಲಿ ತಂದು ಕೇಂದ್ರದಲ್ಲಿ ಏನೋ ಸ್ಥಾನಮಾನ ಕೊಡ್ತೀವಿ ಅಂತಕ್ಕಂಥದ್ದು, ದಟ್ ಕ್ಯಾನ್ ಬಿ ಎ ಗ್ರೇಸ್ಫುಲ್ ಎಕ್ಸಿಟ್ ಪ್ರೊವೈಡೆಡ್ ಸಿದ್ದರಾಮಯ್ಯ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ವಿಪಕ್ಷದಲ್ಲಿರುವಾಗ ಏನು ಅವಕಾಶ ಕೊಡಬಹುದು? ರಾಜ್ಯಸಭೆ ವಿಪಕ್ಷ ನಾಯಕ, ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅಂತ ಪ್ರಶ್ನೆ ಬರುತ್ತೆ. ಅದು ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಮತ್ತು ಇಬ್ಬರನ್ನೂ ಅಲ್ಲೊಯ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಕೊಡ್ಲಿಕ್ಕೆ ಇಬ್ಬರು ಒಪ್ಲಿಕ್ಕೂ ಇಲ್ಲ ಅದು. ಹೌದು. ಸೊ ಹೆಂಗೆ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಅಂತಕ್ಕಂಥದ್ದು ಒಪ್ಪಿಸ್ಬೇಕಾಗತ್ತೆ. ಆ ಒಪ್ಪಿಸ್ಲಿಕ್ಕೆ ಸಿಂಕಿನ್ ಮಾಡಲಿಕ್ಕೂ ಕೂಡ ಸಮಯ ತೆಗೆದುಕೊಳ್ಳೋದು. ಆಯ್ತಪ್ಪ, ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಏನಾದರೂ ಹೈಕಮಾಂಡ್ ಅಂದರೆ, ನಾನು ಹೇಳೋದು ಈಗ ಡಿ ಕೆ ಶಿವಕುಮಾರ್ ಪಾಸಿಟಿವ್ ಇದೆ ಅಂತ ಅವ್ರ ಬೆಂಬಲಿಗರು ಕೆಲವೊಬ್ರು ಹೇಳ್ತಿರ್ತಾರಲ್ಲ, ಸಿದ್ದರಾಮಯ್ಯನವರು ಇಲ್ಲ, ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಶಾಸಕರ ಬಲಾಬಲ ಪರೀಕ್ಷೆ ಆಗಲಿ ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯನವ್ರಿಗಿರೋ ಕಾನ್ಫಿಡೆನ್ಸೇ ಅದಲ್ವಾ? ಅದೇ ಕಾನ್ಫಿಡೆನ್ಸ್. ಎಸ್, ಶಾಸಕರ ಬಲಾಬಲ ಪರೀಕ್ಷೆ ಆಗಲಿ ಅಂದ್ಬಿಟ್ರೆ ಆಗ ಹೈಕಮಾಂಡ್ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕಾಗತ್ತೆ. ಶಾಸಕರ ಬಲಾಬಲ ಪರೀಕ್ಷೆ ವರ್ಟಿಕಲ್ ಡಿವಿಷನ್ಗೂ ಹೋಗ್ಬೋದು. ಹೌದು. ಇದು ಅಂದರೆ ಯಾಕೆ ಹೈಕಮಾಂಡ್ ಮುಕ್ತ ಮನಸ್ಸಿನಿಂದ ಮಾತುಕತೆ ಕೂತಿದೆ ಅಂತಂದರೆ, ಹೈಕಮಾಂಡ್ ಅಂದ್ಕೊಂಡಿದ್ದನ್ನೆಲ್ಲ ಮಾಡುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಅಥವಾ ಮೈಟ್ ಇವತ್ತು ಹೈಕಮಾಂಡ್ಗಿಲ್ಲ. ಕರೆಕ್ಟ್. ಇವತ್ತು ಮಧ್ಯಾಹ್ನ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಹಿಂದೆ ಮುಖ್ಯಮಂತ್ರಿಗಳ ಬದಲಾವಣೆ ಹೆಂಗೆ ಮಾಡಿದ್ದಾರೆ, ಹೆಂಗೆ ಮಾಡಿದರು, ಚಿಟಿಕೆ ಹೊಡೆದಂಗೆ. ನೀವು ಚಿಟಿಕೆ ಅಂದರೆ ಅಜಿತ್, ಬಿಡಿ ಕರ್ನಾಟಕ ಬಿಟ್ಬಿಡಿ, ಬೇರೆ ಬೇರೆ ರಾಜ್ಯಗಳ ಕೆಲ ಮುಖ್ಯಮಂತ್ರಿಗಳ ಆಯ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸ್ಟೆನೋಗ್ರಾಫರ್ಗಳಿಗೆ ಇವ್ರು ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬದಲಿ ಮಾಡ್ತಿದ್ರು. ಸ್ಟೆನೋಗ್ರಾಫರ್ಗಳಿಗೆ ಅಂದರೆ ಐ ಆಮ್ ಟೆಲಿಂಗ್ ಯು ವೆರಿ ಲಿಟ್ರಲ್ ಟರ್ಮ್ಸ್. ಆರ್ ಕೆ ಧವನ್ಗೆ ಇಷ್ಟ ಇಲ್ಲ, ಪೋತೆದಾರ್ಗೆ ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬದಲಾವಣೆಗಳಾಗ್ತಾ ಇದ್ವು. ಬಟ್ ಇವತ್ತು ಆ ಸ್ಥಿತಿಯಲ್ಲಿಲ್ಲ. ಇಬ್ಬರು ಜನನಾಯಕರಿದ್ದಾರೆ. ಒಂದು, ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲ ವಿಕೆಟ್ನಲ್ಲಿ ದಿಲ್ಲಿಯಲ್ಲಿ ಕೂತಿದೆ. ಒಂದು ತಪ್ಪು ನಿರ್ಣಯ, ಈಗ ರಾಹುಲ್ ಗಾಂಧಿ ಇಲ್ಲಪ್ಪ ಹಿಂಗೆ ಆಗಬೇಕು ಅಂತ ಕೂತಾಗ ಒಂದು ತಪ್ಪು ನಿರ್ಣಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಇಲ್ಲಿಂದ ಇಲ್ಲಿಗೆ ತಂದಿಡ್ಬೋದು. ಕರೆಕ್ಟ್. ಇವತ್ತೇನು 38+43% ಮೇಲೆ ಕಾಂಗ್ರೆಸ್ ಕೂತಿದೆ. ಒಂದು ಸಣ್ಣ ತಪ್ಪು ನಿರ್ಣಯ ಕಾಂಗ್ರೆಸ್ಸನ್ನು 33, 34, 35, 12% ಓಟ್ ಅಲ್ಲಾಡಿಸ್ಬಿಡ್ಬೋದು. ತಂದಿಟ್ಬಿಟ್ರೆ ನೀವು 60-65 ಸೀಟ್ ದಾಟಕ್ಕಾಗಲ್ಲ. ಕರೆಕ್ಟ್. ಅಂದರೆ ವೀರೇಂದ್ರ ಪಾಟೀಲರ ವಿಷಯದಲ್ಲಿ ಆದ ಎಡವಟ್ಟು ಆಮೇಲೆ ಹೆಂಗೆ ಬೆಲೆ ತರಬೇಕಾಗಿ ಬಂತು, ಆ ಸಿಚುವೇಶನ್ ಮತ್ತೊಮ್ಮೆ ತಂದುಕೊಳ್ಳೋಂಗಾಗತ್ತೆ. ಡೆಫಿನೆಟ್ಲಿ. ಮತ್ತು ಎದುರುಗಡೆ ಬಿ ಜೆ ಪಿ ಕೂತಿದೆ. ಹೌದು. ಕರ್ನಾಟಕದ ಬಿ ಜೆ ಪಿಯನ್ನು ವೀಕ್ ಅನ್ನೋಣ ಒಂದು ಹಂತಕ್ಕೆ. ಬಟ್ ದಿಲ್ಲಿಯ ಬಿ ಜೆ ಪಿ ವೀಕ್ ಅಲ್ಲ. ಹೌದು.
ಏನು ಬೇಕಾದರೂ ಯಾವ ಸಂದರ್ಭದಲ್ಲೂ ಕೂಡ ಸಾಧಿಸ್ಕೊಳ್ತಕ್ಕಂಥ ದಕ್ಕಿಸ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನನಗನ್ಸುತ್ತೆ ಒಂದು ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಎಲ್ಲೂ ಕೂಡ ಸ್ಪೆಸಿಫೈ ಮಾಡ್ತಾ ಇಲ್ಲ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಒಪ್ಪಿದ್ದರೆ ಬದಲಾವಣೆ ಆಗ್ಬೋದು, ಓಕೆ, ಒಪ್ಪದೇ ಇದ್ದರೆ ಬದಲಾವಣೆ ಆಗಲಿಕ್ಕಿಲ್ಲ. ಆಗ ಡಿ ಕೆ ಶಿವಕುಮಾರ್ ಸ್ಪೆಸಿಫೈ ಮಾಡೋದು ಇವೆಲ್ಲವೂ ಕೂಡ ಅಂದರೆ ಇಷ್ಟು ಸುಲಭ ಇಲ್ಲ ಅಜಿತ್. ನಾವು ಕೂತ್ಕೊಂಡು ಟಿ ವಿಯಲ್ಲಿ ಇಬ್ಬರು ಚರ್ಚೆ ಮಾಡ್ಬೋದು, ಬಟ್ ಪೊಲಿಟಿಕಲ್ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಅಷ್ಟೊಂದು ಸುಲಭ ಇಲ್ಲ. ನಾವು ಮಧ್ಯಾಹ್ನ ಕೂಡ ಚರ್ಚೆ ಮಾಡಿದ್ವಿ, ಜಾತೀಯ ಅಂಶಗಳಿವೆ ಅದರಲ್ಲಿ. ಹೌದು ಹೌದು. ನೋಡಿ 20 ವರ್ಷದಲ್ಲಿ ಎಸ್.ಎಂ. ಕೃಷ್ಣ 99ರಲ್ಲಿ ಪಾಂಚಜನ್ಯ ಮೊಳಗಿಸಿದಾಗ ಒಕ್ಕಲಿಗ ಮತ್ತು ಕಾಂಗ್ರೆಸ್ನ ಪರಂಪರಾಗತ ವೋಟ್ಗಳು ಬಂದವು ಕಾಂಗ್ರೆಸ್ಗೆ. 2004ರಲ್ಲಿ ಅದೇ ವೋಟ್ಗಳು ದೇವೇಗೌಡರಿಗೆ ಶಿಫ್ಟ್ ಆದವು. ಕರೆಕ್ಟ್. ನಂತರದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನು, 30% ಒಕ್ಕಲಿಗ, 30% ಲಿಂಗಾಯತ್. ಎರಡು ರೀಜನ್ಗಳು ಬೇರೆ, ಭೌಗೋಳಿಕ ರೀಜನ್ಗಳು ಬೇರೆ, ಹಾಗಾಗಿ ಅದನ್ನು ಎಡಿಷನ್ ಮಾಡಬೇಡಿ. 30% ಒಕ್ಕಲಿಗ, 30% ಲಿಂಗಾಯತ್, 80% ಕುರುಬ. ಈಗ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂದಾಗ 90%ವರೆಗೆ ಕುರುಬರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಬರ್ತಾರೆ. ದಲಿತ ರೈಟ್ ಕೇಡರಲ್ಲೇ, ಕಾಂಗ್ರೆಸ್ ಕೇಡರಲ್ಲೇ ದಲಿತ ಬಲಗೈ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರಿಂದ ಹಿಡಿದು ಮಹದೇವಪ್ಪನವರು ಇವರೆಲ್ಲ ದಲಿತ ನಾಯಕರೇನಿದ್ದಾರೆ. ಹಿಂದೆ ಶ್ರೀನಿವಾಸ್ ಪ್ರಸಾದ್ ಇದ್ದರು. ದಲಿತ ಬಲಗೈ ಕೇಡರೇ ಕಾಂಗ್ರೆಸ್ ಬಳಿ ಜಾಸ್ತಿ ಇದೆ. ಎಸ್, ಮುಸಲ್ಮಾನರ ವೋಟ್ಗಳು ಬೈ ಡಿಫಾಲ್ಟಾಗಿ ಬರ್ತಾ ಇದೆ. ಮುಂದಿನ ಹಂತ ಒಂದು ವೇಳೆ ಸಿದ್ದರಾಮಯ್ಯನವರ ಪ್ರಶ್ನೆ ಬಂದಾಗ ಕುರುಬ ಮತಗಳ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ನೆಚ್ಚಿಕೊಂಡಿರ್ತಕ್ಕಂಥ ಅಹಿಂದ ಮತಗಳೇನಿವೆ ಅವು ಎಷ್ಟು ಕೈ ಬಿಡುತ್ತವೆ, ಎಷ್ಟು ಎಡಿಷನ್ ಆಗ್ತವೆ, ಇವುಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಇಬ್ಬರು ನಾಯಕರ ಮಹತ್ವಾಕಾಂಕ್ಷೆ ಅಷ್ಟೇ ಇದರಲ್ಲಿ ಅಡಗಿಲ್ಲ. ಎಸ್, ಕಾಂಗ್ರೆಸ್ ಒಂದು ಪ್ಯಾರಡೈಮ್ ಶಿಫ್ಟನ್ನು ತೆಗೆದುಕೊಂಡಂತೆ BJP JDS ಪ್ಯಾರಡೈಮ್ ಶಿಫ್ಟ್ ಇವೆ. ಹೌದು. ಸೊ ಈ ಜಾತೀಯ ಸಮೀಕರಣ ಬದಲಾವಣೆ ಆದ್ರೇನು ಆಗದೇ ಇದ್ರೇನು, ಜಾತಿ ಸಮೀಕರಣದ ಮೇಲಿನ ಪರಿಣಾಮ ಏನಾಗುತ್ತೆ ಮತ್ತು ಅದರಿಂದ BJP JDSಗೆ ಏನೇನಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.